ತುಂಬಾ ಕ್ರೌಡ್ ಇರುತ್ತೆ, ಹುಷಾರಾಗಿರ್ಬೇಕು. ಮತ್ತು ನಿನ್ನ ಚೈನು ಪರ್ಸು ಎಲ್ಲ ಜೋಪಾನ. ಮತ್ತು ಇವತ್ತು ಹೊರಗಡೆ ಊಟ ಮಾಡ್ಕೊ ಬರ್ತೀವಿ ಅಂತ ಮನೇಲಿ ಹೇಳೋಗೋಣ. ಬರ್ತೀನಕ್ಕ. ಟಿಕೆಟೇ ಬರ್ತದೆ. ಏನು ಹುಡುಕ್ತಿದ್ದೀರಾ ರೀ? ಟಿಕೆಟ್ಸು ಇಲ್ಲೇ ಇಟ್ಟಿದ್ದೆ, ಬಟ್ ಇವಾಗ ಕಾಣಿಸ್ತಿಲ್ಲ. ಇಲ್ಲೇ ಇಟ್ಟರು ಅಥವಾ ಮೇಲೇನಾದ್ರು ಇಟ್ಟಿದ್ರು ನೆನಪು ಮಾಡ್ಕೊಳ್ಳಿ. ಮ್ಯೂಸಿಕ್ ಕನ್ಸರ್ಟ್ಗೆ ಅಂತ ಟಿಕೆಟ್ ತಂದಿದ್ದೆ, ಇಲ್ಲೇ ಇಟ್ಟಿದ್ದೆ, ಬಟ್ ಇವಾಗ ಅದು ಕಾಣಿಸ್ತಾ ಇಲ್ಲ. ನೀನೇನಾದ್ರು ನೋಡಿದ್ಯಾ? ಅಯ್ಯೋ, ಅದ್ ನೀನ್ ಇಟ್ಟಿದ್ದೇನೋ. ನಾನು ಈಗ ತಾನೇ ಅದನ್ನ ದೀರು ಕೊಟ್ಟು ಕಳಿಸ್ಬಿಟ್ಟೆ. ಏನಕ್ಕ ಹೇಳ್ತಾ ಇದೀಯಾ? ತೀರು ಕೊಟ್ಟೆ ಅಂದ್ರೆ? ಅದು ಅವನು ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗೋಕ್ಕೆ ದುಡ್ಡು ಕೊಡು ಅಂತ ಇರಿಟೇಟ್ ಮಾಡ್ತಾ ಇದ್ದ. ಅದಕ್ಕೆ ಆ ಟಿಕೆಟ್ ಕಾಣಿಸ್ತು. ಮ್ಯಾಗ್ಝಿನಲ್ಲೋ ಪೇಪರಲ್ಲೋ ಬಂದಿರುತ್ತೆ ಅಂತ ಕೊಟ್ಟು ಕಳಿಸ್ಬಿಟ್ಟೆ ಕಣೋ. ಪೇಪರ್ ಜೊತೆನ ಮ್ಯಾಗ್ಝಿನ್ ಜೊತೆನ ಕೊಟ್ಬಿಡ್ತಾರ ಅದನ್ನ? 3,000 ರೂಪಾಯಿ ಟಿಕೆಟ್ ಅದು. ಅದನ್ನ ತರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಅಯ್ಯೋ, ಅದೆಲ್ಲ ನನ್ಗೇಗೋ ಗೊತ್ತಾಗ್ಬೇಕು? ನಾನೇನು ಬೇಕು ಅಂತ ಮಾಡದ್ನ? ಅವನೇನೋ ತುಂಬಾ ಆಸೆ ಪಡ್ತಿದ್ದ ಅಂತ ಕೊಟ್ಟು ಕಳಿಸ್ದೆ. ಅಷ್ಟಕ್ಕೆ ಯಾಕೆ ಹಿಂಗಾಡ್ತೀಯಾ? ಅಟ್ಲೀಸ್ಟ್ ಯಾರಾದ್ರೂ ಇಟ್ಟಿದಾರ ಅಂತಾದ್ರೂ ಕೇಳಬೇಕಲ್ವಾ? ಮಹಾಲಕ್ಷ್ಮಿ ಎಷ್ಟು ಖುಷಿ ಪಟ್ಟಿದ್ಲು ಗೊತ್ತಾ ಅಲ್ಲಿಗೆ ಹೋಗ್ತಿದೀವಿ ಅಂತ. ಈ ಸಂಭ್ರಮಕ್ಕೆ ರೆಡಿಯಾಗಿ ಬೇರೆ ಬಂದ್ವಿ. ನೀವಿಬ್ರು ಒಟ್ಟಿಗೆ ಹೋಗೋದಕ್ಕೆ ಟಿಕೆಟ್ ತಗೊಂಬಂದಿದ್ಯಾ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಯಾಕೋ ಹಂಗೆ ಮಾಡ್ತಿದ್ದೆ. ಇರು. ಅಯ್ಯೋ ಅದಕ್ಕೆ ಬೇಡ. ಖುಷಿಯಿಂದ ಕಾನ್ಸರ್ಟ್ಗೆ ಹೋಗಿರೋದಿರೋನ ವಾಪಸ್ ಕರ್ಸೋದು ಬೇಡ. ಅದಕ್ಕೆ ಯಾರಾದ್ರೂ ಖುಷಿನೇ. ಮಹಾಲಕ್ಷ್ಮಿ ಒಂದು ನಿಮಿಷ. ಏನಾದರೂ ಒಂದು ಮಾಡಿದೇವ್ರೆ ನೆಮ್ಮದಿನೇ ಇರಲ್ವಾಕ ನಿಂಗೆ? ಅಯ್ಯೋ ಹರಿ, ಅದು ನೋ ಸಾರಿ ಹರಿ. ನಿನ್ನ ಹೆಂಡತಿಗೆ ನೋವಾಗುತ್ತೆ ಅಂತಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡ ಮಹಾಲಕ್ಷ್ಮಿ, ಖಂಡಿತವಾಗ್ಲೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸಾರಿ. ಪರವಾಗಿಲ್ಲ, ಇದ್ರಲ್ಲಿ ನಿಮ್ಮ ತಪ್ಪೇನು ಇಲ್ವಲ್ಲ. ಸಾರಿ ಯಾಕೆ ಕೇಳ್ತೀರಾ? ಹಾಗಲ್ಲ, ನಾನು ತುಂಬ ಆಸೆಯಿಂದ ಟಿಕೆಟ್ ತಂದಿದ್ದೆ. ನಿನಗೂ ಖುಷಿ ಆಗುತ್ತೆ ಅಂತ ಏನೋ ಮಾಡೋಕ್ಕೋಗಿ ಮತ್ತೆ ನಿಂಗೆ ಬೇಜಾರು ಮಾಡಿದೆ. ಅದಕ್ಕೆ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ. ಯಾರು ಹೋದ್ರೂ ಆಯಿತು. ಹೇಗಿದ್ರು ದೀರ್ಘ ಮ್ಯೂಸಿಕ್ ಇಷ್ಟ ಅಲ್ವಾ? ಅವನು ಹೋಗಿದ್ದೆ ಒಳ್ಳೇದಾಯಿತು. ಹೌದು, ಆದರೆ ನಿನಗೆ ಖುಷಿ ಆಗುತ್ತೆ ಅಂತ ನಾನೇನೋ ಮಾಡಿದ್ದೆ, ಅದೆಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ. ಇದನ್ನು ಬಿಟ್ಟು ಇನ್ನೊಂದು ವಿಷಯದಿಂದನೂ ನನಗೆ ಖುಷಿ ಆಗುತ್ತೆ. ಆದರೆ ನೀವು ಅದನ್ನು ಮಾಡ್ತಾ ಇಲ್ವಲ್ಲ. ಎಲ್ಲ ಎಫರ್ಟ್ ಹಾಕಬೇಕೋ ಅಲ್ಲಿ ಹಾಕದೆ ಇನ್ನೆಲ್ಲೋ ಹಾಕಿದ್ರೆ ಹೀಗೆ ಆಗೋದು. ಯಾಕೆ ಮಹಾಲಕ್ಷ್ಮಿ ಪದೇ ಪದೇ ಹಾಗೆ ಹೇಳ್ತೀಯಾ? ನಾನು ಜನನಾಗಿ ಟ್ರೈ ಮಾಡ್ತಿದ್ದೀನಿ ತಾನೆ, ಆದರೆ ಅದು ಆಗ್ತಿಲ್ಲ. ಏನು ಮಾಡಲಿ? ಆಗ್ತಿಲ್ಲ ಅಂತ ಕೂತ್ರೆ ಯಾವುದೂ ಆಗಲ್ಲ. ಆಗತ್ತೆ ಅಂತ ಧೈರ್ಯ ಮಾಡಿ ಅನ್ಕೋಬೇಕು, ಆವಾಗಲೇ ಎಲ್ಲನೂ ಆಗೋದು. ಅದು ಬಿಟ್ಟು ಬೇಕು ಅಂತ ಸತ್ಯ ಮುಚ್ಚಿಟ್ಟು ದಿನ ದೂಡ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ. ಹೌದು, ಇದನ್ನೆಲ್ಲ ನಾನು ಬೇಕು ಅಂತಾನೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮಾಡೋದ್ರಿಂದ ನಂಗೊಂಥರ ಮಜಾ ಸಿಗ್ತಾ ಇದೆ. ಖುಷಿನಾ? ಸಮಾಧಾನನಾ? ಮಮತಾ, ನಾರ್ತ್ ಇಂಡಿಯಾ ಟೂರ್ ಮುಗಿಸ್ಕೊಂಡು ಯಾವಾಗ ಬಂದೆ? ಒಂದ್ ಮಾತು ಹೇಳಿಲ್ವಲ್ಲೇ? ನೆನ್ನೆನೆ ಬಂದೆ ಗೌರಕ್ಕ. ನಿಮ್ಮನೆ ಕಡೆಗೆ ಬರಬೇಕು ಅಂತ ಅನ್ಕೊಂಡಿದ್ದೆ. ಹೇಗೋ ಸಂಜೆ ನೀವು ಪಾರ್ಕಲ್ಲಿ ಸಿಗ್ತೀರಾ ಅಂತ ಗೊತ್ತಲ್ವಾ, ಅದಕ್ಕೆ ಇಲ್ಲೇ ಮಾತಾಡೋಣ ಅಂತ ಇಲ್ಲಿಗೆ ಬಂದೆ. ಸರಿ, ನೀವಿಬ್ರು ಇಲ್ಲೇ ಮಾತಾಡ್ತಾ ಕೂತಿರಿ, ನಾನು ನನ್ನ ವಾಕಿಂಗ್ ಮುಗಿಸ್ಬಿಡ್ತೀನಿ. ಸರಿ ಬಾರೆ ಮಮತಾ. ಆಂಟಿಲೆಲ್ಲ ಪಾರ್ಕ್ಗೆ ವಾಕಿಂಗ್ಗೆ ಅಂತ ಬಂದು ಮೀಟಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆ ಲಿಸ್ಟಲ್ಲಿ ನನ್ನ ಹೆಂಡತಿನೂ ಇದ್ದಾಳೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು.
ಆಹಾ ಹೇಗಿತ್ತು ಟ್ರಿಪ್? ಎಂಜಾಯ್ ಮಾಡಿದ್ಯಾ? ದಿನ ನಿನ್ ಸ್ಟೇಟಸ್ ನೋಡ್ತಾ ಇದ್ದೆ. ಛೇ, ನಾನು ನಿನ್ ಜೊತೆ ಬಂದ್ಬಿಡ್ಬೇಕಾಗಿತ್ತು ಅಂತ ಎಷ್ಟು ಆಸೆ ಇತ್ತು ಗೊತ್ತಾ. ಆ ಕಡೆ ಏನ್ ಗೌರಕ್ಕ, ಎಲ್ಲ ಚೆನ್ನಾಗಿದೆ. ದೇವಸ್ಥಾನ ನೋಡದ, ಮ್ಯೂಸಿಯಂ ನೋಡದ, ಕೋಟೆ ನೋಡದ, ಒಂದು ಗೊತ್ತಾಗಲ್ಲ, ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ಅದೆಲ್ಲ ಬಿಡು, ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ನಿನಗೋಸ್ಕರ ಏನೋ ಒಂದು ತಗೊಂಬಂದಿದ್ದೀನಿ, ಇರ್ಕೊಡ್ತೀನಿ. ಎಷ್ಟು ದೊಡ್ಡ ಮನ್ಸೇ ನಿಂದು. ಅಷ್ಟು ದೂರ ಹೋದಾಗ್ಲೂ ನನ್ನನ್ನು ಮರೀಲಿಲ್ವಲ್ಲ. ನೀ ನಂಗೆ ಗಿಫ್ಟ್ ತಂದಿರೋದು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ತಗೋ ನೋಡು. ಅದೇನು ಅಂತ ಗೊತ್ತಾಯ್ತಾ? ಏನು? ವರಸಿದ್ಧಿ ದಾರ. ಹೌದಾ? ನನಗಾದ್ರೂ ನಮ್ಮ ಬೀದಿನಲ್ಲಿ ಫ್ರೆಂಡ್ಸ್ ಅಂತ ಯಾರಿದ್ದಾರೆ ಗೌರಕ್ಕ? ಅದಿರ್ಲಿ ಬಿಡು, ಇದು ನಾನು ನೆಲಕ್ಕೆ ತಾಗಿಸ್ಬೇಡ. ಇವತ್ತು ಸಂಜೆ ಸೂರ್ಯ ಮುಳುಗೋಷ್ಟರಲ್ಲಿ ನಿಮ್ಮ ಮಗನೂ ಸೊಸೆನೂ ಒಟ್ಟಿಗೆ ಕೂರಿಸಿ ಅರಿಶಿನ ಸ್ನಾನ ಮಾಡಿಸಿ ಶುದ್ಧ ಆದ್ಮೇಲೆ ಇಬ್ಬರು ದೇವ್ರ ಮುಂದೆ ನಿಲ್ಲಿಸಿ ಈ ದಾರ ಕಟ್ಸು. ಇದರಿಂದ ತುಂಬ ಉಪಯೋಗ ಇದೆ. ಹೊಸದಾಗಿ ಮದುವೆ ಆಗಿರೋ ಜೋಡಿಗೆ ಈ ವರಸಿದ್ಧಿ ದಾರನ ಕಟ್ಸಿದ್ರೆ ಅದರಿಂದ ಅವ್ರ ಲೈಫು ತುಂಬ ಚೆನ್ನಾಗಿರುತ್ತಂತೆ. ಅಷ್ಟೇ ಅಲ್ಲ, ವರ್ಷ ತುಂಬದ್ರೊಳಗಡೆ ಮನೆ ಒಳಗಡೆ ತೊಟ್ಲು ಕಟ್ಟುತ್ತೆ. ಎಷ್ಟೊಳ್ಳೆ ವಿಚಾರ ಹೇಳ್ದೆ ಮಮತಾ. ಈ ವಿಷಯನ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಒದ್ದಾಡ್ತಿದ್ದೆ. ಸರಿಯಾದ ಸಮಯಕ್ಕೆ ದೇವ್ರು ಬಂದ ಹಾಗೆ ಬಂದೆ ನೋಡು ನೀನು. ಯಾಕೆ, ಏನಾಯ್ತು ಗೌರಕ್ಕ? ಅಯ್ಯೋ, ಏನೋ ಆಗ್ಬಿಟ್ಟಿದೆ ಅಂತಲ್ಲ. ನಿಂಗೆ ಗೊತ್ತಲ್ಲ ಮಮತಾ, ನಮ್ಮ ಹರಿದೇನಂತ ಚಿಕ್ಕ ವಯಸ್ಸಲ್ಲ. ಅದು ಅಲ್ಲದೆ ಈಗಿನ ಕಾಲದವರು ಪ್ಲಾನಿಂಗು ಗೀನಿಂಗು ಅಂತ ಹೇಳ್ಕೊಂಡು ಕೂತ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಆಗ್ಬಿಟ್ಟಿತ್ತು. ಹಾಗೆಲ್ಲ ಏನೇನೋ ಯೋಚನೆ ಮಾಡಬೇಡ ಗೌರಕ್ಕ. ಹರಿ ಲಕ್ಷ್ಮಿ ಇಬ್ರು ತಿಳುವಳಿಕೆ ಇರೋರೆ. ಇದೆಲ್ಲ ಅವ್ರಿಗೆ ಅರ್ಥ ಆಗಲ್ವಾ ಹೇಳು? ಅರ್ಥ ಆಗಲ್ಲ ಅಂತಲ್ಲ, ಈ ಮನೆ ಹಿರಿ ತಲೆಯಾಗಿ ನಾನು ಮೊಮ್ಮಗನ್ ನೋಡ್ಬೇಕು, ನಮ್ಮ ವಂಶನೂ ಬೆಳಿಬೇಕು ಅಂತ ನಂಗೆ ಆಸೆ ಇರುತ್ತಲ್ವಾ. ಅದಕ್ಕೆ ಹೇಳ್ದೆ. ಈಗ ಯೋಚನೆ ಕಡಿಮೆ ಆಯ್ತು ನೋಡು. ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತು ಮಮತಾ. ಇದನ್ನ ಯಾರಾದ್ರೂ ಹೆಲ್ಪ್ ಅಂತಾರ ಗೌರಕ್ಕ? ಹರಿ ನನಗೂ ಮಗ ಇದ್ದ ಹಾಗೆ, ಅವನ ಜೀವನ ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಇರಲ್ವಾ? ನೀನೇನು ಯೋಚನೆ ಮಾಡಬೇಡ. ಒಂದ್ಸಲ ಈ ದಾರ ಕೈಗೆ ಬಿದ್ದರೆ ಅರ್ಧ ಕೆಲಸ ಆದಂಗೆ ಲೆಕ್ಕ. ಸರಿ ಮಮತಾ, ಇವತ್ತೇ ಇದನ್ನ ಹರಿಲಕ್ಷ್ಮಿಗೆ ಕಟ್ಕೊಳಕ್ ಹೇಳ್ತೀನಿ. ಹುಷಾರು ಗೌರಕ್ಕ, ನಾಜೂಕಾಗೆ ಕೆಲಸ ಮುಗಿಸು. ಇವತ್ತಿನ ಕಾಲದ ಹುಡುಗರ್ಗೆ ಇದೆಲ್ಲ ಯಾಕೆ ಅನ್ನೋ ಅಸಡ್ಡೆ. ಏ, ನಮ್ಮ ಹರಿಲಕ್ಷ್ಮಿ ಹಾಗಲ್ವೇ ಅಲ್ಲ. ಹಿರಿಯರ ಮಾತಿಗೆ ತುಂಬ ಬೆಲೆ ಕೊಡ್ತಾರೆ. ಅದರಲ್ಲೂ ಆಚಾರ ವಿಚಾರ ಪದ್ಧತಿ ಅಂದರೆ ನಮ್ಮ ಲಕ್ಷ್ಮಿಗೆ ತುಂಬ ಗೌರವ. ಅಷ್ಟಾದ್ರಾಯ್ತು, ನೀನೇನು ಯೋಚನೆ ಮಾಡಬೇಡ. ನಿನ್ನ ಚಿಂತೆ ಅಳುಕು ಎಲ್ಲ ದೂರ ಆಗತ್ತೆ. ನನ್ನ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಅಷ್ಟು ದೂರದಿಂದ ಈ ದಾರ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೆ. ಇವತ್ತು ಮುಸ್ಸಂಜೆ ಕಳೆಯೋದ್ರೊಳಗಡೆನೆ ಇದನ್ನ ಕಟ್ಟಿಸ್ಬಿಡ್ತೀನಿ. ಶಾಸ್ತ್ರ ಸಂಪ್ರದಾಯ ಮಿಸ್ ಮಾಡಬೇಡ. ಏ, ನಾನು ಮಾಡ್ಬಿಡ್ತೀನಾ?